ಭೂಲೋಕದ ಸ್ವರ್ಗ, ಪ್ರವಾಸಿಗರ ಸ್ವರ್ಗ ಅಂತಾನೆ ಕರೆಸಿಕೊಳ್ತಾ ಇದ್ದಂತಹ ಜಮ್ಮು ಕಾಶ್ಮೀರ ಇದೀಗ ನರಕವಾಗಿದೆ. ಉಗ್ರರ ದಾಳಿಯಿಂದ ಪಹಲ್ಗಾಮ್ ರಕ್ತ ಸಿಕ್ತವಾಗಿದೆ. ಉಗ್ರರ ಗುಂಡಿನ ದಾಳಿಗೆ 26 ಮಂದಿ ಸಾವನ್ನಪ್ಪಿದ್ದಾರೆ. ನಿನ್ನೆ ಮಧ್ಯಾಹ್ನದ ವೇಳೆಗೆ ನಡೆದಿರುವಂತಹ ಈ ಒಂದು ದಾಳಿ ಇಡೀ ದೇಶ ಮಾತ್ರ ಅಲ್ಲ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಆತಂಕಕ್ಕೆ ಕಾರಣ ಆಗಿದೆ. ಉಗ್ರವಾದವನ್ನ ನಿಲ್ಲಿಸಬೇಕು, ಮಟ್ಟ ಹಾಕಬೇಕು ಅನ್ನುವಂತಹ ಪ್ರಯತ್ನದ ಸಂದರ್ಭಗಳಲ್ಲೇ ಮತ್ತೆ ಇಂತಹ ದಾಳಿಗಳು ನೂರಾರು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಇದರಲ್ಲಿ ಕನ್ನಡಿಗರು 2 ಸೇರಿದಂತೆ 26 ಮಂದಿ ಸಾವನ್ನಪ್ಪಿದ್ದಾರೆ. ಅಜಿತ್ ದೋವಲ್ ಜೊತೆಗೆ ಮೋದಿ ಹೈ ಲೆವೆಲ್ ಮೀಟಿಂಗ್ ಅನ್ನು ಕೂಡ ನಡೆಸಿದ್ದಾರೆ. ಶ್ರೀನಗರದಲ್ಲೇ ಠಿಕಾಣಿ ಹೂಡಿದ್ದಾರೆ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ. ಉಗ್ರರಿಗಾಗಿ ಸೇನೆಯಿಂದ ಕೂಂಬಿಂಗ್ ಈಗಾಗಲೇ ಆರಂಭ ಆಗಿದೆ. ಘಟನೆ ನಡೆದಂತಹ ಸ್ಥಳದಲ್ಲಿ ಶಾ ವೈಮಾನಿಕ ಸಮೀಕ್ಷೆಯನ್ನ ಮಾಡಿದ್ದಾರೆ. ಉಗ್ರರನ್ನ ಬಿಡಲ್ಲ ಅಂತ ಹೇಳಿದ್ದಾರೆ ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ಈ ಒಂದು ಘಟನೆ ಯಾರೂ ಕ್ಷಮಿಸಲಾರದ ಘಟನೆ. ಯಾರೂ ಅಂದುಕೊಂಡಿರಲಿಲ್ಲ ಇಂತಹ ಒಂದು ಭೂಲೋಕದ ಸ್ವರ್ಗದಲ್ಲಿ ಈ ರೀತಿಯಾಗಿ ನಾವು ಸಾವನ್ನಪ್ತೀವಿ, ನಾವು ಹೋದವರು ಬಹಳ ಖುಷಿಯಾಗಿ ವಾಪಸ್ ಬರ್ತೀವಿ ಅಂತಾನೆ ಅಲ್ಲಿಗೆ ಹೋದಂತಹ ಪ್ರವಾಸಿಗರಲ್ಲಿ 26 ಮಂದಿ ಸಾವನ್ನಪ್ಪಿದ್ದಾರೆ. ಅದರಲ್ಲೂ ನಾವು 2 ಕನ್ನಡಿಗರನ್ನು ಕಳ್ಕೊಂಡಿದ್ದು ಮಾತ್ರ ಅಲ್ಲ, ನಾವು ಅನೇಕ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ವಿ. ಆ ದೃಶ್ಯಗಳನ್ನು ನೋಡಿದರೆ ಎಂಥವರ ಮನಸ್ಸು ಕೂಡ ಕರಗತ್ತೆ, ಕಣ್ಣೀರು ಬರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡುತ್ತಾ ಹೋಗೋಣ. ಯಾಕಂದ್ರೆ ನಾವು ಪ್ರತಿ ಬಾರಿ ಕೂಡ ಗಮನಿಸ್ತಾ ಇದ್ದಿದ್ದು ಕಾಶ್ಮೀರ 370 ಆರ್ಟಿಕಲ್ನ ತೆಗೆದ ಮೇಲೆ ಒಂದು ರೀತಿಯಾಗಿ ಅಟ್ಲೀಸ್ಟ್ ಈಗ ಪೀಸ್ಫುಲ್ ಆಗಿದೆ. ಈಗ ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ಸಹಜವಾಗಿದೆ. ಎಲ್ಲ ರಾಜ್ಯಗಳ ರೀತಿಯಲ್ಲೂ ಇಲ್ಲೂ ಕೂಡ ಸಹಜವಾಗಿ ಜನ ಬದುಕ್ತಾ ಇದ್ದಾರೆ. ಪ್ರವಾಸೋದ್ಯಮ ಕೂಡ ಹೆಚ್ಚಿನ ಆರ್ಥಿಕತೆಗೆ ಬೂಸ್ಟ್ ಅನ್ನು ಕೊಡ್ತಾ ಇತ್ತು. ಆದರೆ ಇದೀಗ ಇಂತಹ ದಾಳಿ ಅನೇಕ ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. ಚಿದಾನಂದ್ ಪಟೇಲ್, ನಾವು ಗಮನಿಸ್ತಾ ಇದ್ವಿ ಇತ್ತೀಚಿನ ದಿನಗಳಲ್ಲಿ ಕಾಶ್ಮೀರ ಅನ್ನುವಂಥದ್ದು ಅಟ್ಲೀಸ್ಟ್ ಎಲ್ಲವೂ ಕೂಡ ಸಹಜ ಸ್ಥಿತಿಯಲ್ಲಿದೆ. ಎಲೆಕ್ಷನ್ ಕೂಡ ನಡೆದು ಹೋಯಿತು, ಅತ್ಯಂತ ಕೂಲಾಗಿ ನಡೆದು ಹೋಯಿತು, ಸರ್ಕಾರ ಕೂಡ ಬಂತು. ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ದಾಳಿ ಮೊದಲನೇದಾಗಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇತ್ತು ಅಂತ ಹೇಳ್ತೀರಿ? ನಿಮಗೆ ಇತ್ತೀಚಿನ ದಿನಗಳಲ್ಲಿ ಕಾಶ್ಮೀರ ಅನ್ನೋದು ಅದೊಂಥರ ಸ್ವರ್ಗ, ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ನಿನ್ನೆ ದಾಳಿಯಾಗಿರುವಂಥ ಸ್ಥಳ ಕೂಡ ಬೈಸರನ್, ಅದು ಫೈನ್ ಅರಣ್ಯ ಪರ್ವತಗಳನ್ನ ಸುತ್ತುವರೆದಿರ್ತಕ್ಕಂಥ ಜಾಗ, ವಿಶಾಲವಾದ ಹುಲ್ಲುಗಾವಲು ಮತ್ತು ಆ ಪಹಲ್ಗಾಮ್ನಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಮತ್ತು ಅಲ್ಲಿ ರೆಸಾರ್ಟ್ಗಳು ಎಲ್ಲವೂ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಯಾವುದೇ ಪ್ರವಾಸಿಗರು ಬಂದರೂ ಕೂಡ ಈ ಪಹಲ್ಗಾಮ್ಗೆ ಹೋಗಲಿಕ್ಕೆ ಇಷ್ಟಪಡ್ತಾರೆ. ಅದನ್ನ ಪುಟಾಣಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕೂಡ ಕರೀತಾರೆ. ನಿಮಗೆ ಬಹುಶಃ ಕಾಶ್ಮೀರ ಅದು ಟೂರಿಸಮ್ ಬೆಳೀತಾ ಇತ್ತು. ಎಲ್ಲೊಂದು ಕಡೆ ಕಾಶ್ಮೀರಕ್ಕೆ ಜನರು ಕೂಡ ಎಲ್ಲೊಂದು ಕಡೆ ಕಾಶ್ಮೀರ ಪಕ್ಕ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋ ಬದಲು ಕಾಶ್ಮೀರಕ್ಕೆ ಹೋಗಬೇಕು ಅಂತಿದ್ರು. ಪ್ರವಾಸಿಗರನ್ನು ಹೆಚ್ಚು ಆಕರ್ಷಣೆ ಮಾಡಿತ್ತು. ಅಂಥ ಒಂದು ಭಯದ ವಾತಾವರಣ ಇದ್ದದ್ದನ್ನು ಕೇಂದ್ರ ಸರ್ಕಾರ ಎಲ್ಲ ಒಂದು ಕಡೆ ಇದು ಪ್ರವಾಸಿಗರ ತಾಣ ಆಗಿ ಮಾಡಲಿಕ್ಕೆ ಎಲ್ಲ ಮಾರ್ಪಾಟನ್ನು ಮಾಡಿತ್ತು. ನಿಮಗೆ ರೆಸಿಸ್ಟೆನ್ಸ್ ಫ್ರಂಟ್ ಅಂತೇಳಿ, ಇದು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಭಯೋತ್ಪಾದಕ ಸಂಘಟನೆ ಲಷ್ಕರ್ ಎ ತೊಯ್ಬಾದ ಜೊತೆ ನಂಟಿರ್ತಕ್ಕಂಥ ಸಂಘಟನೆ ಇದು. ಈ ಸಂಘಟನೆ ಅವರೇ ಹೇಳ್ಕೊಂಡಿರೋದು, ಈ ಇಡೀ ದಾಳಿಯನ್ನು ಅವರು ಕ್ಲೈಮ್ ಮಾಡ್ಕೊಂಡಿದ್ದಾರೆ. ರೆಸಿಸ್ಟೆಂಟ್ ಫ್ರಂಟ್ ಅವರು ಇದನ್ನು ನಾವು ಮಾಡಿದ್ದು ನಾವೇ ಅಂತೇಳಿ ಇದು ಮಾಡಿದೆ. ಇದರ ಇರ್ತಕ್ಕಂಥದ್ದೇ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥದ್ದು. ಕರಾಚಿಯಲ್ಲಿ ಅವ್ರದ್ದು ಕಚೇರಿಗಳೆಲ್ಲ ಇದಾವಂತ. ಅಂದರೆ ಒಂದು ದೇಶ ಇಂಥ ಭಯೋತ್ಪಾದಕ ಸಂಘಟನೆಗಳನ್ನು ಉಳಿಸ್ಕೊಂಡಿರೋದು ಬಿಟ್ಕೊಂಡಿರೋದು ಇದೆಯಲ್ಲ, ಬಹುಶಃ ಅದು ಮುಂದೊಂದು ದಿನ ಪಾಕಿಸ್ತಾನಕ್ಕೆ ಅದು ಅಪಾಯಕಾರಿ ಆದರೂ ಆಶ್ಚರ್ಯಪಡಬೇಕಾಗಿಲ್ಲ. ಪಾಕಿಸ್ತಾನದ ಅಲ್ಲಿರ್ತಕ್ಕಂಥ ಲೋಕಸಭೆಗೆ ಪಾಕಿಸ್ತಾನ ಪ್ರೈಮ್ ಮಿನಿಸ್ಟರ್ ಹೊಡೆದಾಕಿರೋ ಆಶ್ಚರ್ಯಪಡಬೇಕಾಗಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಹಳ ಪುಲ್ವಾಮಾ ದಾಳಿಯ ನಂತರ ಸಾರ್ವಜನಿಕರ ಮೇಲೆ ಭಯೋತ್ಪಾದಕರು ಅಟ್ಯಾಕ್ ಮಾಡಿದ್ದು, ಅದರಲ್ಲೂ ಕೂಡ ಪ್ರವಾಸಿಗರ ಮೇಲೆ ಸಾಮಾನ್ಯವಾಗಿ ಸ್ಥಳೀಯರ ಮೇಲೆ ಕೆಲವೊಮ್ಮೆ ಸಹಕಾರ ಕೊಡಲಿಲ್ಲ ಅಂತೇಳಿ, ಅಂದರೆ ಅವರ ಭಯೋತ್ಪಾದಕ ಕೃತ್ಯಗಳಿಗೆ ಸಹಾಯ ಮಾಡಲಿಲ್ಲ ಅಂತೇಳಿ ಹೊಡೆದಾಕೋದು ಅಲ್ಲಿ ಒಂದು ಕಡೆ ಕಾಮನ್ ಆಯ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ಮಾಡಿರ್ತಕ್ಕಂಥ ಸೆಕೆಂಡ್ ಪಟೇಲ್, ಈಗಾಗಲೇ ಯಾವ ಸ್ಥಳದಲ್ಲಿ ನಿನ್ನೆ ಈ ಒಂದು ಗುಂಡಿನ ದಾಳಿ ಆಯಿತು ಅದೇ ಸ್ಥಳಕ್ಕೆ ಇದೀಗ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಆಗಮಿಸಿದ್ದಾರೆ. ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಶ್ರೀನಗರದಲ್ಲಿ ಆ ಒಂದು ಕಾಶ್ಮೀರದಲ್ಲಿ ಸಾಕಷ್ಟು ಮೀಟಿಂಗ್ಗಳನ್ನು ಮಾಡಿದ್ದಾರೆ, ಹೈ ಲೆವೆಲ್ ಮೀಟಿಂಗ್ ಮಾಡಿದ್ದಾರೆ. ನಿನ್ನೆ ಕೂಡ ನಾವು ಹೇಳ್ತಾ ಇದ್ವಿ, ಇಮಿಡಿಯೇಟ್ ಆಗಿ ಅವರು ಈ ಒಂದು ಘಟನೆ ಆದ ನಂತರ ಇಮಿಡಿಯೇಟ್ ಆಗಿ ದೆಹಲಿಯಿಂದ ಶ್ರೀನಗರಕ್ಕೆ ತೆರಳಿದ್ರು. ಅಲ್ಲಿ ನಿನ್ನೆಯಿಂದಲೂ ಕೂಡ ಬೀಡು ಬಿಟ್ಟಿದ್ದಾರೆ. ಇದೀಗ ಯಾವ ಸ್ಥಳದಲ್ಲಿ ನಿನ್ನೆ ಈ ಗುಂಡಿನ ಮೊರೆತ ಕೇಳಿಸ್ತೋ, ಎಲ್ಲಿ ರಕ್ತಪಾತ ಆಯಿತು ಅಂತಹ ಜಾಗಕ್ಕೆ ಇದೀಗ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಸ್ಥಳಕ್ಕೆ ತೆರಳಿ ಅಲ್ಲಿ ಮಾಹಿತಿಗಳನ್ನು ಕಲೆ ಹಾಕ್ತಿದ್ದಾರೆ. ಹಾಗೆಯೇ ಪರಿಶೀಲನೆ
ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸ್ಥಳದಲ್ಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ನೆರೆದಿದ್ರು. ಈ ಸ್ಥಳವನ್ನ ನೋಡಲೇಬೇಕು ಅಂತ ಹೇಳಿ ಪ್ರವಾಸಿಗರು ಜಮ್ಮು ಕಾಶ್ಮೀರಕ್ಕೆ ಟ್ರಿಪ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ, ಪ್ಲಾನ್ ಮಾಡುವ ಸಂದರ್ಭದಲ್ಲಿ ಈ ಪ್ಲೇಸ್ ಅನ್ನು ಕೂಡ ಆಯ್ಕೆ ಮಾಡಿಕೊಳ್ತಿರ್ತಾರೆ. ಅದರಲ್ಲೂ ಕುದುರೆಯ ಮೇಲೆ ಇಲ್ಲಿಗೆ ಬರಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಸ್ಥಳವನ್ನ ನೋಡಬೇಕು. ನಾವು ಒಂದು ವೇಳೆ ಯಾವುದೇ ಟ್ರಿಪ್ ಮಾಡಿದ್ರು ಕೂಡ ಈ ಸ್ಥಳಕ್ಕೆ ಬರದಿದ್ರೆ ಆ ಟ್ರಿಪ್ ಅದು ಪರಿಪೂರ್ಣ ಆಗೋದಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಅನೇಕರು ಈ ಒಂದು ಸ್ಥಳಕ್ಕೆ ಬಂದಿದ್ರು. ಪ್ರವಾಸಿಗರು ಬಹಳ ಖುಷಿಯಾಗೇ ಇದ್ರು. ಆದರೆ ಅಲ್ಲಿಗೆ ಬಂದಂತಹ ಈ ನರಹಂತಕರು, ಉಗ್ರರು ಅಲ್ಲಿ ಬಂದು ಅವರು ಯಾವ ಧರ್ಮ, ಏನು ಹೆಸರು ಅಂತ ಹೇಳಿ ಧರ್ಮದ ಆಧಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನು ಹೀನಾಯವಾಗಿ ಸಾಯಿಸಿದ್ದಾರೆ. 26 ಮಂದಿ ಸಾವನ್ನಪ್ಪಿದ್ದಾರೆ. ಇದರಲ್ಲಿ 2 ಕನ್ನಡಿಗರು ಸೇರಿದ್ದಾರೆ. ಪಹಲ್ಗಾಮ್ಗೆ ಇದೀಗ ಸಚಿವ ಅಮಿತ್ ಶಾ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ನಿನ್ನೆ ಯಾವಾಗ ಈ ಒಂದು ಘಟನೆ ಆಯಿತೋ, ಅವರಿಗೆ ಮಾಹಿತಿ ಸಿಕ್ತೋ, ಇಮಿಡಿಯೇಟ್ ಆಗಿ ಅವರು ದೆಹಲಿಯಿಂದ ಶ್ರೀನಗರಕ್ಕೆ ತೆರಳಿದ್ರು. ನಿನ್ನೆಯಿಂದಲೂ ಕೂಡ ಅಲ್ಲೇ ಇದ್ದಾರೆ. ಅನೇಕ ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಮುಂದೆ ಏನು ಮಾಡಬೇಕು, ಯಾವ ರೀತಿಯಾಗಿ ಕೂಂಬಿಂಗ್ ಕಾರ್ಯಾಚರಣೆ ಆಲ್ರೆಡಿ ಈಗ ಶುರುವಾಗಿದೆ, ಇಂತಹವರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಈ ರೀತಿಯಾದಂತಹ ಪರಿಸ್ಥಿತಿಗೆ ನಾವು ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಪ್ರಧಾನಿ ಮೋದಿ ಆಗಿ ಈಗಾಗಲೇ ಅಮಿತ್ ಶಾ ಅವರು ಕೂಡ ಕೊಟ್ಟಿದ್ದಾರೆ. ಈಗ ಅಮಿತ್ ಶಾ ಅವರು ಆಗಮಿಸಿರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ನೇರ ಪ್ರಸಾರದ ದೃಶ್ಯಗಳನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಅಮಿತ್ ಶಾ ಅವರ ಆಗಮನ ಇದೀಗ ಆಗಿದೆ. ಆ ಸ್ಥಳದಲ್ಲಿ ನಿನ್ನೆ ಮಧ್ಯಾಹ್ನದ ವೇಳೆಗೆ ನಡೆದಿರುವಂತಹ ಘಟನೆ. ಎಸ್ ಪಟೇಲ್, ನಾನು ಗುಡಿ ಹತ್ರ ಮಾತಾಡ್ತೀವಿ. ಈಗ ನಾವು ಗಮನಿಸ್ತಾ ಇದ್ವಿ ರಾಘವೇಂದ್ರ ಗುಡಿ, ಈ ಒಂದು ವಿಚಾರದಲ್ಲಿ ಸಾಕಷ್ಟು ಪ್ರಶ್ನೆಗಳಿದೆ. ಒಂದು, ಈ ಹಿಂದೆ ಅಂದರೆ 370 ಆರ್ಟಿಕಲ್ ಅನ್ನು ರದ್ದು ಮಾಡಿದ ಬಳಿಕ ಅಟ್ಲೀಸ್ಟ್ ಶಾಂತಿ ನೆಲೆಸಿತ್ತು ಅನ್ನುವಂತಹ ವಿಚಾರ. ಆದರೆ ಈಗ ರಾಣಾನನ್ನು ವಾಪಸ್ ತರದಿರುವಂತಹಕ್ಕೆ ಈ ರೀತಿಯಾದಂತಹ ಕೃತ್ಯಗಳು ಆಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇನ್ನೊಂದು ಕಡೆ ಒಂದು ಸಂದೇಶ ಕೊಡಬೇಕಪ್ಪ ಇವರಿಗೆ ಅನ್ನುವಂತಹ ಒಂದು ಮೆಸೇಜ್ ಅನ್ನು ಕೊಡುವಂತಹ ಪ್ರಯತ್ನಗಳು ಇಲ್ಲಿ ಆಗಿದೆಯಾ? ಯಾವ ರೀತಿಯಾಗಿ ಈಗಾಗಲೇ ಈ ಸಂಘಟನೆಗಳು ಈ ವಿಚಾರದಲ್ಲಿ ಒಪ್ಪಿಕೊಂಡಿವೆ? ನವಿತಾ, ಇಲ್ಲಿ ಪ್ರಮುಖವಾಗಿ ಕೇಳಬೇಕಾಗಿರುವಂಥ ಪ್ರಶ್ನೆ ಅಲ್ಲಿರ್ತಕ್ಕಂಥ ಮನಸ್ಥಿತಿಗಳ ವಿಚಾರಕ್ಕೆ ಬಂದಾಗ ನೋಡೋದಾದರೆ, ಸತ್ತ ಮೇಲೆ ಸಿಗುವಂಥ ಸ್ವರ್ಗದ ಆಸೆಯನ್ನು ಇಟ್ಟುಕೊಂಡು ಧರ್ಮಾಂಧತೆಯನ್ನು ತುಂಬಿಕೊಂಡಂಥವ್ರು ಕಣ್ಣ ಮುಂದೆ ಇರುವಂಥ ಸ್ವರ್ಗದ ಖುಷಿಯನ್ನು, ಆ ಒಂದು ಸಂತೋಷ ಆನಂದವನ್ನು ಅನುಭವಿಸೋದಕ್ಕೆ ಹೇಗೆ ಸಾಧ್ಯ, ಅನುಭವಿಸೋದಕ್ಕೆ ಬಿಡ್ತಾರ ಅನ್ನುವಂಥ ಪ್ರಶ್ನೆ ಇಲ್ಲಿರ್ತಕ್ಕಂಥದ್ದು ಮನಸ್ಥಿತಿಯ ವಿಚಾರವಾಗಿ ಇವತ್ತು ಪ್ರಶ್ನೆ ಆಗಬೇಕಾಗಿರುವಂಥದ್ದು. ಒಂದು ಕಡೆ ಖಂಡಿತವಾಗಿ ಭದ್ರತಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ಇಂಟೆಲಿಜೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪ್ರಶ್ನೆಯನ್ನು ಮಾಡಲೇಬೇಕಾಗುತ್ತೆ. ಆ ಒಂದು ಸಂದರ್ಭ ಏನಿದೆ, ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಸಾಕಷ್ಟು ಶಾಂತಿ ನೆಲೆಸ್ತಾ ಇದೆ. ಕಳೆದ 2024ರಲ್ಲಿ 2.34 ಕೋಟಿ ಅಷ್ಟು ಜನ, 2,34,00,000 ಜನ ಪ್ರವಾಸಿಗರಲ್ಲಿ ಆಗಮಿಸಿದ್ರು. 80,000 ಕೋಟಿ ರೂಪಾಯಿ ಆದಾಯವನ್ನು ತಂದುಕೊಟ್ಟಿದ್ರು. ಅಲ್ಲಿರ್ತಕ್ಕಂಥ ತಲಾಯದ 3 ಪಟ್ಟಷ್ಟು ಬರೀ ಪ್ರವಾಸಿಗರಲ್ಲಿ ಆದಾಯವನ್ನು ತಂದುಕೊಡ್ತಾರೆ. ಅಂಥ ಒಂದು ಕಾಶ್ಮೀರವನ್ನು ಇವತ್ತು ಇಷ್ಟು ಉಗ್ರರು ಟಾರ್ಗೆಟನ್ನು ಮಾಡ್ತಾ ಇದ್ದಾರೆ ಅಂದರೆ ಇದು ಕೇವಲ ಉಗ್ರರು ಮಾಡ್ತಾ ಇರುವಂತಹ ಟಾರ್ಗೆಟ್ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಇಲ್ಲಿ ಸ್ಥಳೀಯರ ಹೆಲ್ಪ್ ಇಲ್ಲದೆ, ಸ್ಥಳೀಯರ ಸಹಾಯ ಇಲ್ಲದೆ ಅಷ್ಟು ಸರಾಗವಾಗಿ ಬಂದು ಈ ರೀತಿಯಾಗಿ ದಾಳಿ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಹತ್ಯೆ ಆದಂಥವರನ್ನು ನಾವು ನೋಡಬೇಕು. ಒಂದು ಕಡೆ ಕನ್ನಡಿಗರು ಅಲ್ಲಿದ್ದಾರೆ. ಕನ್ನಡಿಗರ ಜೊತೆಯಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಅಧಿಕಾರಿಯಾಗಿರುವಂಥವರು ತಮ್ಮ ಕುಟುಂಬದ ಜೊತೆಯಲ್ಲಿ ಅಲ್ಲಿ ಪ್ರವಾಸಕ್ಕೆ ಅಂತ ಹೋಗಿದ್ರು. ನೇವಿಯ ಆಫೀಸರ್, ಈಗ 6 ದಿನಗಳ ಹಿಂದೆ ಮದುವೆ ಆದಂಥ ನೇವಿ ಆಫೀಸರ್ ಅಲ್ಲಿ ತನ್ನ ಪತ್ನಿಯ ಜೊತೆ ಹನಿಮೂನಿಗಂತ ಹೋಗಿದ್ದು. ಆ ವ್ಯಕ್ತಿಯನ್ನು ಕೊಂದು ಹಾಕಿದ್ದಾರೆ. ಆ ಕುಟುಂಬದ ಸ್ಥಿತಿಗತಿಗಳೇನಾಗುತ್ತೆ, ಅಲ್ಲಿಯ ಯೋಚನಾ ಲಹರಿ ಏನಾಗಿರುತ್ತೆ? ಆಮೇಲೆ ಅವರು ಹೇಳ್ತಾ ಇದ್ದ ರೀತಿ, ಧರ್ಮ ಯಾವುದು ಅಂತ ಕೇಳ್ತಾರೆ, ಆ ನಂತರ ಕುರಾನ್ ಓದಿ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಬಟ್ಟೆಗಳನ್ನು ಬಿಚ್ಚಿಸುವಂತಹ ಆ ಕ್ರೌರ್ಯ, ಆ ಮನಸ್ಥಿತಿ. ಯಾಕಂದ್ರೆ ನಾವು ಅದೇ ಪ್ರಶ್ನೆ, ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ ಬರ್ತಾ ಇರುವಂಥದ್ದೇ. ಅಲ್ಲಿ ಒಂದು ಧರ್ಮ ಅಥವಾ ಒಂದು ಮತದಲ್ಲಿ, ಆ ಒಂದು ಪರಂಪರೆಯಲ್ಲಿ ಇಂಥ ಒಂದು ಬಿತ್ತನೆ ಅಂತ ಇದ್ದ ವಿಷ ಬೀಜನೆಯನ್ನು ಬಿತ್ತಲಾಗ್ತಾ ಇದೆ ಅನ್ನೋದಾದ್ರೆ ಯಾಕೆ ಬಿತ್ತೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇದೆ? ಅಲ್ಲಿರ್ತಕ್ಕಂಥ ಧಾರ್ಮಿಕ ಮುಖಂಡರು ಇವತ್ತು ನಾವು ವಯಸ್ಸಾದಿಯಾಗಿ ಎಲ್ಲರೂ ನೋಡ್ತಾ ಇದ್ದೇವೆ. ಎಲ್ಲರೂ ಕೂಡ ಒಂದು ವಿಷಯವನ್ನು ಒಪ್ಪಿಕೊಳ್ತಾ ಇದ್ದಾರೆ. ಫಸ್ಟ್ ಟೈಮ್ ಅನಿಸುತ್ತೆ ಇದು, ಧರ್ಮವನ್ನು ಕೇಳಿ ಹತ್ಯೆ ಮಾಡೋದನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಆ ಧರ್ಮವನ್ನು ಕೇಳಿ ಇವರು ಹತ್ಯೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದಾದರೆ, ಪ್ಯಾಂಟನ್ನು ಬಿಚ್ಚಿಸಿ ಇವರು ಹತ್ಯೆಯನ್ನು ಮಾಡ್ತಾರೆ, ಕಲ್ಮ ಓದೋದಕ್ಕೆ ಬರೋದಿಲ್ಲ ಅಂತೇಳಿ ಹತ್ಯೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದಾದರೆ, ಆ ಹತ್ಯೆ ಮಾಡೋದ್ರಿಂದ ಅವ್ರಿಗೆ ಏನು ಸಿಗುತ್ತೆ? ಒಂದು ಕಾಶ್ಮೀರದ ಎಕಾನಮಿಗೆ ದೊಡ್ಡ ಮಟ್ಟದ ಪೆಟ್ಟು ಬಿದ್ದರೆ, ಮತ್ತೊಂದು ಕಡೆಯಿಂದ ಇವತ್ತು ಇಡೀ ವಿಶ್ವದಲ್ಲಿ ನಾವು ನೋಡ್ತಾ ಇದ್ರೆ ಕಾಶ್ಮೀರ ಭಾರತ ಅಂತೇಳಿ ಶರ ಬರೆದಾಗಿದೆ. ಕಾಶ್ಮೀರದ ವಿಚಾರದಲ್ಲಿ ಯಾರು ಕೂಡ ಡಿಸ್ಪ್ಯೂಟೆಡ್ ಅಂತೇಳಿ ಇವತ್ತು ಬಳಸ್ತಾ ಇಲ್ಲ. ನಿನ್ನೆ ಅಮೆರಿಕ ಇರ್ಬೋದು, ರಷ್ಯಾ ಇರ್ಬೋದು, ಪ್ರತಿಯೊಬ್ಬರು ಕೂಡ ಭಾರತಕ್ಕೆ ನಾವು ಸಾಂತ್ವನವನ್ನು ಹೇಳ್ತೀವಿ, ಭಾರತದ ಕಾಶ್ಮೀರದಲ್ಲಿ ಆಗಿರುವ ದಾಳಿಯನ್ನು ಖಂಡಿಸ್ತೀವಿ ಅಂತ ಹೇಳಿರುವಂಥದ್ದು. ಚಿಕ್ಕ ಒಂದು ವಿಚಾರವನ್ನು ಗಮನಿಸಬೇಕು. ನೀವು ನೋಡಿ ನವಿತಾ, ಯಾರಾದರೂ ಒಬ್ಬ ಮುಸ್ಲಿಂ ಮಹಿಳೆ ಬಟ್ಟೆಯನ್ನು ಸರಿಯಾಗಿ ಹಾಕಿಲ್ಲ ಅಥವಾ ಗ್ಲಾಮರಸ್ ಬಟ್ಟೆ ಹಾಕಿದಾಳೆ ಅಂದರೆ ಫತ್ವಾವನ್ನು ಕೊಡಲಾಗುತ್ತೆ. ನಿನ್ನೆ ತಾನೇ ಒಂದು ವಿಚಾರ ಬಂತು, ಒಬ್ಬ ಮುಸ್ಲಿಂ ಮಹಿಳೆ, ಒಬ್ಬ ಮುಸ್ಲಿಂ ವ್ಯಕ್ತಿ ದೇವಸ್ಥಾನಕ್ಕೆ ಹೋದ ಅಂತೇಳಿ ಫತ್ವಾವನ್ನು ಜಾರಿ ಮಾಡ್ತೀವಿ ಅಂತೇಳಿ.
ಸಲ್ಮಾನ್ ಖಾನ್ ಆ ಒಂದು ಅಯೋಧ್ಯೆಯ ರಾಮ ಮಂದಿರದ ವಿಚಾರಕ್ಕೆ ತಂದಿರೋ ಸ್ಪೆಷಲ್ ಎಡಿಷನ್ ವಾಚನ್ನು ಹಾಕಿದಾಗ ಆತನ ವಿರುದ್ಧ ನಾವು ಫತ್ವಾ ಕೊಡ್ತೀವಿ ಅಂತ ಹೇಳಿ ಮೌಲ್ವಿಗಳು ಹೇಳ್ತಾರೆ. ಯಾಕೆ ಇದೇ ಮೌಲ್ವಿಗಳು ಈ ರೀತಿಯಾಗಿರ್ತಕ್ಕಂಥ ವಿಚಾರ ಬಂದಾಗ ಇಂಥ ಉಗ್ರರನ್ನ ನಾವು ಅಂತ್ಯ ಸಂಸ್ಕಾರದ ಸಮಯದಲ್ಲಿ ನಾವು ಇಸ್ಲಾಮಿಕ್ ಅನುಸಾರವಾಗಿ ಮಾಡೋದಿಲ್ಲ, ಅದನ್ನು ನಿಷೇಧ ಮಾಡಬೇಕಂತೇಳಿ ಒಬ್ಬನೇ ಒಬ್ಬ ಯಾಕೆ ಫತ್ವಾವನ್ನು ಕೊಡ್ತಾ ಇಲ್ಲ? ನಾವು ಯಾರನ್ನು ಕೂಡ ಡೌಟ್ ಮಾಡ್ತಾ ಇಲ್ಲ ಆದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಕ್ರೈಮ್ ಆಗುವಂಥ ಸಂದರ್ಭದಲ್ಲಿ ಸೈಲೆಂಟ್ ಆಗಿರೋದು ಕ್ರೈಮೇ, ಯಾರಿಂದನೇ ಆಗ್ತಾ ಇರಲಿ. ಅಲ್ಲಿ ಪ್ರತಿಭಟಿಸಬೇಕಾಗುತ್ತೆ, ಹೋರಾಟ ಮಾಡೋದಕ್ಕಾಗದೇ ಇದ್ರೆ ಪ್ರತಿಭಟಿಸೋಕ್ಕಾಗದೇ ಇದ್ರೆ ಅಸಹಕಾರವನ್ನು ಕೊಡಬೇಕಾಗತ್ತೆ. ಯಾಕೆ ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಯೋಚನೆಗಳು ಬರ್ತಾ ಇಲ್ಲ? ನಾವು ಇವತ್ತು ನಮ್ಮ ಕಮೆಂಟ್ಗಳನ್ನು ತೋರಿಸ್ತೇನೆ ನವಿತಾ, ನಿಮಗೆ ಹೊಟ್ಟೆ ಉರಿದೋಗುತ್ತೆ. ಯಾವ ರೀತಿಯಾಗಿ ಉರಿದೋಗುತ್ತೆ ಅಂದರೆ, ಆ ಕಮೆಂಟ್ಗಳಿಗೆ ಸ್ಮೈಲಿಂಗನ್ನು ಹಾಕ್ತಾ ಇದ್ದಾರೆ. ಇದೇ ಕನ್ನಡದ ನೆಲದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸ್ಮೈಲಿ ಹಾಕ್ತಾ ಇದ್ದಾರೆ. ಅವರಿಗೆ ಅಲ್ಲಿ ಸಾವಪ್ಪಿರುವಂಥದ್ದು ಖುಷಿ ಕೊಡ್ತಾ ಇದೆ ಇಲ್ಲಿರುವಂಥವ್ರಿಗೆ. ಸರ್ಕಾರಗಳು ಇಂಥವರನ್ನು ಯಾವನೇ ಇರಲಿ ಅವನು, ನಾನು ನೋಡ್ತಾ ಇದ್ದೀನಿ, ಇಲ್ಲಿ ಬೆಳಗಾವಿಯಿಂದ ಬಂದಿರುವಂಥವ್ರು ಇದ್ದಾರೆ, ಕನ್ನಡದಲ್ಲಿ ಮಾಡಿರುವಂಥವ್ರು, ಹಿಂದೂ ಮುಸ್ಲಿಂ ಅಂತ ಹೇಳ್ತಾರಲ್ಲ, ಹಿಂದೂಗಳಿದ್ದಾರೆ, ಮುಸ್ಲಿಮರು ಇದ್ದಾರೆ, ಇದನ್ನು RSS ಮಾಡಿದೆ ಅಂತ ಹೇಳ್ತಾ ಇದ್ದಾರೆ, ಇದನ್ನು BJP ಅವರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾರು ಇವ್ರಿಗೆ ಈ ರೀತಿಯಾದಂಥ ಅಧಿಕಾರವನ್ನು ಕೊಟ್ಟಿದ್ದು? ವೈಟ್ ವಾಶ್ ಅನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾ ಇರುವಂಥದ್ದು. ಅಂಥವ್ರು ಎಲ್ಲರನ್ನ ಕೂಡ ಹೆಡೆಮುರಿ ಕಟ್ಟಬೇಕಾಗತ್ತೆ. ಇದು ಮನಸ್ಥಿತಿಯನ್ನು ಬದಲಾವಣೆ ಆಗೋವರೆಗೂ ಕೂಡ ಆಗೋದಿಲ್ಲ. ನಾವು ಕಾಶ್ಮೀರ ವಿಚಾರದಲ್ಲಿ ಏನೇ ಹೇಳ್ತಾ ಇದ್ರು ಕೂಡ ಒಂದು ಕಡೆ ಪಾಕಿಸ್ತಾನದ ಪಾತ್ರ ಎಷ್ಟು ಮುಖ್ಯವಾಗಿದೆಯೋ, ಎಷ್ಟು ದೊಡ್ಡದಾಗಿದೆಯೋ ಅಷ್ಟೇ ದೊಡ್ಡ ಪಾತ್ರ ಇಲ್ಲಿ ಇರ್ತಕ್ಕಂಥ ಸೈಲೆಂಟ್ ಆಗಿ ಸಪೋರ್ಟ್ ಮಾಡ್ತಾ ಇರೋದು ಅಷ್ಟೇ ದೊಡ್ಡ ಪಾತ್ರ ಆಗಿರುತ್ತೆ. ನಾವು ಕೇವಲ ಒಂದು ಧರ್ಮಕ್ಕೆ ಮಾತ್ರ ಶಾಂತಿಯ ಮಂತ್ರವನ್ನು ಬೋಧಿಸ್ತಾ ಉಳಿದವರು ಮಾಡಿದ್ದೆಲ್ಲ ಓಕೆ ಅಂತೇಳಿ ನಂಬುವಂಥ ಬಿಂಬಿಸುವಂಥ ವ್ಯಕ್ತಿಗಳೇನಿದ್ದಾರೆ, ಈ ಜಾತ್ಯತೀತತೆ ಅಥವಾ ನಾವೇನಂತೆ ಪ್ರಗತಿಪರರು ಅನ್ನೋಂಥ ಒಂದು ಇದನ್ನು ಹಾಕ್ಕೊಂಡು, ಆ ಒಂದು ಬ್ಯಾನರನ್ನು ಹಾಕ್ಕೊಂಡು ಅಂಥವ್ರೆಲ್ಲರನ್ನೂ ಕೂಡ ಇವತ್ತು ಪ್ರಶ್ನೆ ಮಾಡಬೇಕಾಗುತ್ತೆ. ಅಂಥವ್ರೆಲ್ಲರೂ ಕೂಡ ಮುಂದೆ ಬರಬೇಕು. ವಿರೋಧ ಮಾಡದಿದ್ರೆ ಎಲ್ಲ ರೀತಿಯ ಹಿಂಸೆಯನ್ನು ವಿರೋಧ ಮಾಡಬೇಕು. ಯಾವುದೇ ಧರ್ಮದಲ್ಲಿ ಯಾವುದಾದ್ರೂ ಕೆಟ್ಟದಾಗಿದೆಯಾ ಅಂದರೆ ಅದನ್ನು ಘಂಟಾನುಘೋಷವಾಗಿ ವಿರೋಧ ಮಾಡಬೇಕು. ಇಲ್ಲದಿದ್ದರೆ ಇಂಥ ಸಾವು ನೋವನ್ನು ತಡೆಗಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಇದು ಒಂದಾಯಿತು. ಎರಡನೇದು, ಇವತ್ತು ಈಗ ಅಲ್ಲಿ ಅಮಿತ್ ಶಾ ಅಷ್ಟು ಭೇಟಿಯನ್ನು ಕೊಟ್ಟಿದ್ದಾರೆ, ಅಷ್ಟು ಸಭೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲೇ ಲಾ ಆ್ಯಂಡ್ ಆರ್ಡರ್ ಇರುವಂಥದ್ದು ಜಮ್ಮು ಕಾಶ್ಮೀರದ್ದು ಕೇಂದ್ರ ಸರ್ಕಾರದ ಬಳಿಯಲ್ಲಿ. ಮನೋಜ್ ಸಿನ್ಹಾ ಅದರ ಮುಖ್ಯಸ್ಥರಾಗಿರುವಂಥದ್ದು. ಮನೋಜ್ ಸಿನ್ಹಾದು ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. ಅಲ್ಲಿ 2-3 ಸಾವಿರ ಜನ ಹೋದ್ರು, ಯಾಕೆ ಒಬ್ಬನೇ ಒಬ್ಬ ಭದ್ರತೆಯನ್ನು ಕೊಡ್ತಾ ಇರಲಿಲ್ಲ ಅಂತೇಳಿ ಹೇಳ್ಬೋದು. ಎಲ್ಲ ಕಡೆ ಭದ್ರತೆ ಕೊಡೋ ಆಗೋದಿಲ್ಲ. ಸೈನ್ಯದಲ್ಲಿ ಒಂದು ಮಾತಿದೆ, ಮೌಂಟೇನ್ ಇಟ್ಸ್ ಮೆನ್ ಅಂತ. ಒಪ್ಕೊಳ್ಳೋಣ, ಮೌಂಟೇನ್ ಇಟ್ಸ್ ಮೆನ್ ಅಂತ ಹೇಳಿ. ಆ ಮೌಂಟೇನ್ ಇಟ್ಸ್ ಮೆನ್ ಅನ್ನೋದಾದ್ರೂ ಕೂಡ ಅಲ್ಲಿರ್ತಕ್ಕಂಥ ಒಂದಾದ್ರೂ ಭದ್ರತೆಯ ವಿಚಾರ ಬೇಕಲ್ಲ, ಯಾಕೆ ಅದನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ? ಎಷ್ಟೇ ಬಾರಿ ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಿ, ಈ ಬರೀ ಕಳೆಗಳಿದು, ಆ ಫ್ಯಾಕ್ಟ್ರಿಯಿಂದ ಬಂದಿರುವಂಥ ಕೊಳೆಗಳಿವೆಲ್ಲ, ಇವುಗಳನ್ನು ನೀವು ಎಷ್ಟೇ ಕ್ಲೀನ್ ಮಾಡಿ ಅಲ್ಲಿ ಫ್ಯಾಕ್ಟ್ರಿ ಕೊಳೆಯನ್ನು ರೆಡಿ ಮಾಡಿ ಮುಗಿಸ್ತಾನೆ ಇರುತ್ತೆ. ಆ ಫ್ಯಾಕ್ಟ್ರಿ ಇರುವಂಥದ್ದು ಅದು ನಮ್ಮ ದೇಶದ ಮುಖ್ಯವಾಗಿರ್ತಕ್ಕಂಥ ವೈರಿ ಹಫೀಜ್ ಸಯೀದ್ ಅಥವಾ ಈ ರಾಣಾ ಇಂಥವ್ರಿಗಿಂತ ಹೆಚ್ಚಾಗಿ ಪಾಕಿಸ್ತಾನದ ಆರ್ಮಿ, ಅಲ್ಲಿಯ ಮುಖ್ಯಸ್ಥ ಮೊನ್ನೆ ಘಂಟಾನುಘೋಷವಾಗಿ ಹೇಳಿರುವಂಥದ್ದು, ಕಾಶ್ಮೀರ ಪಾಕಿಸ್ತಾನದ ಜಗ್ವೆಲರ್ವೇನ್, ನಾವು ಕಾಶ್ಮೀರದ ಹೋರಾಟಗಾರರಿಗೆ ಸಪೋರ್ಟ್ ಮಾಡ್ತೀವಿ, ಇದನ್ನು ಇಂಟೆನ್ಸಿಫೈ ಮಾಡ್ತೀವಿ. ಕೇವಲ 15 ದಿನದಿಂದ ಹಮಾಸ್ ಉಗ್ರರು ಅಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಬರ್ತಾರೆ. ಹಮಾಸ್ ಉಗ್ರರು ಕೂಡ ನಾವು ಈ ದಾಳಿಯನ್ನು ಗಮನಿಸ್ತಾ ಇದ್ರೆ ಇವರು ಬಾಡಿ ಕ್ಯಾಮ್ ಹಾಕೊಂಡಿದ್ದಾರೆ. ಹೇಗೆ ಹಮಾಸ್ ಉಗ್ರರು ಇಸ್ರೇಲ್ನಲ್ಲಿ ದಾಳಿ ಮಾಡಿದ್ರು ಅದೇ ಥರವಾದಂಥ ಪ್ಯಾಟರ್ನ್ ಇಲ್ಲಿ ಫಾಲೋ ಮಾಡಿರುವಂಥದ್ದು. ಹೀಗಾಗಿ ಪಾಕಿಸ್ತಾನದ ಸೇನೆ ಅಥವಾ ಅಲ್ಲಿಯ ಮುಖ್ಯಸ್ಥರೇನಿದ್ದಾರೆ ಅವರನ್ನ ಬಲಿ ಪಡೆಯೋ ತನಕ, ಪಾಕಿಸ್ತಾನವನ್ನು ನಿರ್ನಾಮ ಮಾಡೋವರೆಗೂ ಕೂಡ ಇದಕ್ಕೆ ಶಾಂತಿ ಇಲ್ಲ, ಅಥವಾ ಈ ರೀತಿಯಾದಂಥ ಘಟನೆಗಳನ್ನು ತಡೆಗಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಡಿಸಿಸಿವ್ ಆಗಿ ಇಡೀ ದೇಶ ನಿರ್ಧಾರ ತೆಗೆದುಕೊಳ್ಬೇಕು. ಜಾತಿ, ಮತ, ಪಂಥ, ಧರ್ಮ, ಪಕ್ಷಗಳು, ವಿಪಕ್ಷ ಇವೆಲ್ಲವನ್ನ ಹೊರತುಪಡಿಸಿ ಒಗ್ಗಟ್ಟಾಗಿ ನಿರ್ಧಾರ ತೆಗೆದುಕೊಳ್ಬೇಕು. ಸರ್ಕಾರದ ಹಿಂದೆ ನಿಲ್ಲಬೇಕು, ಸರ್ಕಾರವನ್ನು ಪ್ರಶ್ನೆ ಮಾಡಬೇಕು. ಅದಕ್ಕೂ ಕೂಡ ಸಮಯ ಇದೆ. ಆದರೆ ಈ ಸಂದರ್ಭದಲ್ಲಿ ವೈರಿಗಳನ್ನ ಹುಟ್ಟಡಗಿಸ್ಬೇಕು, ಅವ್ರನ್ನ ಮಟ್ಟ ಹಾಕಬೇಕು. ಅಲ್ಲಿಯವರೆಗೂ ಕೂಡ ಒಬ್ಬನೇ ಒಬ್ಬ ಭಾರತೀಯನಿಗೂ ಕೂಡ ಸಮಾಧಾನ ಸಿಗೋದಕ್ಕೆ ಸಾಧ್ಯ ಇಲ್ಲ. ಸತ್ತಂತವರ ಆತ್ಮಕ್ಕೆ ಶಾಂತಿ ಅಂತೂ ದೂರದ ಮಾತು ನವಿತಾ. ಎಸ್, ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿಗೆ ಸಂಬಂಧಪಟ್ಟ ಹಾಗೆ ಕಣಿವೆ ರಾಜ್ಯದಲ್ಲಿ ಭಾರತೀಯ ಸೇನೆಯ ಆಪರೇಷನ್ ನಡೀತಾ ಇದೆ. ಇಂಚಿಂಚು ಶೋಧವನ್ನ ಮಾಡ್ತಾ ಇದೆ ಭಾರತೀಯ ಸೇನೆ. ಹೆಲಿಕಾಪ್ಟರ್ ಮೂಲಕ ಸೇನೆಯಿಂದ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಬಾರಾಮುಲ್ಲಾದಲ್ಲಿ 2 ಉಗ್ರರ ಎನ್ಕೌಂಟರ್ ಆಗಿದೆ. ಕಣಿವೆಯ ರಾಜ್ಯದಲ್ಲಿ ಭಾರತೀಯ ಸೇನೆ ಇದೀಗ ಆಪರೇಷನ್ ಅನ್ನ ಮಾಡ್ತಾ ಇದ್ದು, ಈ ಒಂದು ಆಪರೇಷನ್ ನಲ್ಲಿ ಈಗಾಗಲೂ ಇಂಚಿಂಚನ್ನ ಭಾರತೀಯ ಸೇನೆ ಶೋಧ ಮಾಡ್ತಾ ಇದೆ. 2 ಉಗ್ರರನ್ನ ಹತ್ಯೆ ಮಾಡಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಲಿಕಾಪ್ಟರ್ ಮೂಲಕ ಸೇನೆಯಿಂದ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಒಂದ್ ಕಡೆ ಈಗಾಗಲೇ ಸಾಕಷ್ಟು ಆತಂಕದ ವಾತಾವರಣ ಕೂಡ ಇದೆ. ಅಲ್ಲಿ ಎಲ್ಲ ಹೋಗಿದ್ದಾರೆ, ಏನಾಗಿದೆ, ಕೂಂಬಿಂಗ್ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಈಗಾಗಲೇ 4 ಜನ ಉಗ್ರರು ಬಂದು ಈ ರೀತಿಯಾಗಿ ಹೀನಾಯವಾಗಿ ಬರ್ಬರವಾಗಿ ಅಟ್ಯಾಕ್ ಮಾಡಿ ಅವರನ್ನ ಸಾಯಿಸಿದ್ದಾರೆ. ಪ್ರವಾಸಿಗರ ಒಂದು ಖುಷಿಯನ್ನೇ ಕಿತ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ನಾವು ತೋರಿಸ್ತಾ ಇದ್ವಲ್ಲ, 26 ಜನರಲ್ಲಿ ಈ ರೀತಿಯಾಗಿ ಪ್ರತಿಯೊಬ್ಬರದ್ದು ಒಂದೊಂದು ಕರುಣಾಜನಕ ಕತೆ. ಈ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೀವಲ್ಲ, ಅದನ್ನಂತೂ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಪಟೇಲ್ರ ಈಗಾಗಲೇ
ಗುಡಿ ಕೂಡ ಹೇಳ್ತಾ ಇದ್ರು, ಒಂದ್ ಕಡೆ ಭದ್ರತೆಯ ವಿಚಾರ, ಮತ್ತೊಂದ್ ಕಡೆ ಇಂಟೆಲಿಜೆನ್ಸ್ನ ವಿಚಾರ. ಏನಾಯ್ತು, ಯಾವ ಕಾರಣಕ್ಕಾಗಿ ಹಾಗಾದ್ರೆ ಇವರಿಗೆ ಏನೋ ಮಾಹಿತಿಯೇ ಗೊತ್ತಾಗ್ಲಿಲ್ಲ ಅನ್ನೋದು ಒಂದ್ ಕಡೆ. ಅದೇ ಮತ್ತೊಂದ್ ಕಡೆ ಪ್ರವಾಸಿಗರು ಖುಷಿಯಲ್ಲಿದ್ರು, ಸೇನೆಯವರು ಏನು ಅಂತ ಹೇಳಿ ಆ ರೀತಿಯಾದಂತಹ ಒಂದು ಸಮವಸ್ತ್ರವನ್ನ ಧರಿಸಿ ಅಲ್ಲಿ ಉಗ್ರರು ಕೂಡ ಅಲ್ಲಿ ಬಂದು ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಇದು ಇನ್ನೊಂದು ರೀತಿಯಾಗಿ ಜನರಲ್ ಈಗ ಸೈನಿಕರ ಮೇಲೆನೆ ಆತಂಕಗೊಳ್ಳುವಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿದೆ. ಆ ತರದ ಡ್ರೆಸ್ ಅನ್ನ ಹಾಕೊಂಡು ಬಂದಂತಹ ಸಂದರ್ಭದಲ್ಲಿ ಬೇರೆಯೇ ಮೆಸೇಜ್ ಅನ್ನ ಕೊಡುವಂತಹ ಪ್ರಯತ್ನಗಳಾಗಿದೆ. ಏನ್ ಹೇಳೋದಕ್ಕೆ ಬಯಸ್ತೀರಿ? ಅಫ್ಕೋರ್ಸ್ ನಿಮಗೆ ಕೆಲ ಸ್ಥಳೀಯರು, ಎಲ್ಲರೂ ಅಲ್ಲ, ಕೆಲ ಸ್ಥಳೀಯರು ಭಯದ ಕಾರಣಕ್ಕಾಗಿಯೋ ಹಣದ ಆಮಿಷಕ್ಕೋ ಅಥವಾ ಧರ್ಮಾಂಧತೆಯ ಕಾರಣಕ್ಕಾಗೂ ಅವರಿಗೆ ಸಪೋರ್ಟ್ ಇಲ್ಲದೆ ಒಳಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇದಾಗಿರ್ತಕ್ಕಂಥಿಲ್ಲ ಹಣದ ಕಾರಣಕ್ಕಾಗಿ ಅಥವಾ ಆಮಿಷದ ಕಾರಣಕ್ಕಾಗೋ ಧರ್ಮಾಂಧತೆಯ ಕಾರಣಕ್ಕಾಗೋ ಅಥವಾ ಭಯದ ಕಾರಣಕ್ಕಾಗಿ ನೀವು ಸಪೋರ್ಟ್ ಮಾಡಲಿಲ್ಲ ಹೊಡೆದಾಕ್ತಾರೆ ಅನ್ನೋ ಕಾರಣಕ್ಕಾಗಿ ಅವರಿಗೆ ಸಹಕಾರವನ್ನು ಕೊಡೋದು, ಒಳಗಡೆ ಬರಲಿಕ್ಕೆ ಅವರಿಗೆ ಶೆಲ್ಟರು ಮತ್ತು ಮಾಹಿತಿ ಕೊಡುವಂಥದ್ದು ಇವೆಲ್ಲ ಆಗಿರ್ತಕ್ಕಂಥ. ಹಾಗಾಗಿ ಅವ್ರು ಬಂದಿದ್ದಾರೆ. ಮತ್ತು ನೋಡಿ, ಅವರು ಸಮವಸ್ತ್ರದಲ್ಲಿ ಬಂದಿದ್ದಾರೆ, ಪೊಲೀಸ್ ಸಮವಸ್ತ್ರದಲ್ಲಿ ಬಂದಿದ್ದಾರೆ. ಅಂದರೆ ಎಲ್ಲೂ ಕೂಡ ಡೌಟ್ ಬರಬಾರ್ದು. ಅಂದರೆ ಇದು ಆ ಮುಖಾಂತರ ಇದು ಪ್ರೀ ಪ್ಲ್ಯಾನ್ಡು, ಏನು ಹೇಳ್ತಾರಲ್ಲ, ಪ್ರೀ ಪ್ಲ್ಯಾನ್ಡ್ ಹತ್ಯೆಗೆ ಸಂಚು ಅಂತಲೇ ಹೇಳ್ಬೋದು. ಹಾಗಾಗಿ ಇಲ್ಲಿ ಯಾರೇ ಇರ್ಬೋದು, ಭಯೋತ್ಪಾದಕರನ್ನ ಹುಟ್ಟಡಗಿಸ್ಬೇಕು. ನೋಡಿ, ಹೊಸ ಸುದ್ದಿ ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ಸೇನೆ ಬಾರಾಮುಲ್ಲಾದಲ್ಲಿ ಇಬ್ಬರು ಉಗ್ರರನ್ನ ಎನ್ಕೌಂಟರ್ ಮಾಡಿರ್ತಕ್ಕಂಥವ್ರು ಅಲ್ಲೇ ಇರ್ತಾರೆ. ಈಗ ಮತ್ತೆ ನಿಮಗೆ ಅಲ್ಲಿ ಅಷ್ಟು ಸುಲಭ ಅಲ್ಲ ನಾವು ಹೇಳ್ಬೋದು, ಇಲ್ಲಿ ಕೂತ್ಕೊಂಡು ನಾವು ಹೇಳೋದು ಸುಲಭ, ಆದರೆ ನಿಮಗೆ ಆರ್ಮಿ ಪೀಪಲ್ಗೆ ಸುಲಭ ಅಲ್ಲ ಅವ್ರನ್ನ ಕಂಡಿಡಿದೆ. ಯಾಕಂದರೆ ಅದೊಂದು ಅರಣ್ಯ ಪರ್ವತಗಳ ಜಾಗ, ಸುತ್ತ ಅರಣ್ಯ ಫೈನ್ ಅಂತೇಳಿ ಅರಣ್ಯ ಪರ್ವತಗಳು ಇರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಕಾರ್ಯಾಚರಣೆ ಆರಂಭಿಸಿದ್ದಾರೆ, ಹೆಲಿಕಾಪ್ಟರ್ನಲ್ಲಿ ಶೋಧ ಆರಂಭಿಸಿದ್ದಾರೆ. ಬಹುಶಃ ನನಗನ್ಸುತ್ತೆ ನಮ್ಮ ಸೇನೆ ದಕ್ಷವಾಗಿರ್ತಕ್ಕಂಥದ್ದು. ಬಹುಶಃ ಯಾರು ಇವರು ಈಗ ಅಟ್ಯಾಕ್ ಮಾಡಿದರೆ ಅವ್ರನ್ನ ಒಂದಷ್ಟು ಜನ ಹಿಡಿಬಹುದು ಮತ್ತು ಹೊಡೆದಾಕಲು ಸಾಧ್ಯತೆಯೂ ಕೂಡ ಇರ್ತಕ್ಕಂಥದ್ದು. ಆದರೆ ಇದು ನಾಗರಿಕ ದಾಳಿ ಇದೆಯಲ್ಲ, ಅದು ಪ್ರವಾಸಿಗರನ್ನ ಗುರಿಯಾಗಿಸ್ಕೊಂಡು ಯಾಕೆ ಹೊಡಿತಿದ್ದಾರೆ ಅಂತ ಹಲವಾರು ಅನುಮಾನಗಳು ವ್ಯಕ್ತ ಆಗಿರ್ತಕ್ಕಂಥ. ಯಾಕಂತೇಳಿ ಈಗಾಗಲೇ ರಾಣಾ ಗಡೀಪಾರ್ ಆಗಿರ್ತಕ್ಕಂಥ ಅಮೆರಿಕದಿಂದ ತಂದಿರ್ತಕ್ಕಂಥದ್ದು, ವಕ್ಫ್ ವಿವಾದ ಇರ್ತಕ್ಕಂಥದ್ದು, ಮತ್ತು ಅಮೆರಿಕದ ಉಪಾಧ್ಯಕ್ಷರು ವ್ಯಾನ್ಸ್ ಅವರು. ಒಂದೇ ನಿಮಿಷ ಪಟೇಲ್ರೆ, ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3 ಶಂಕಿತರ ರೇಖಾಚಿತ್ರವನ್ನ ಬಿಡುಗಡೆ ಮಾಡಲಾಗಿದೆ. ಶಂಕಿತರ ರೇಖಾಚಿತ್ರವನ್ನ NIA ಇದೀಗ ಬಿಡುಗಡೆ ಮಾಡಿದೆ. ಇದರಲ್ಲಿ 3 ರೇಖಾಚಿತ್ರವನ್ನ, ಅಂದ್ರೆ 3 ಶಂಕಿತರ ರೇಖಾಚಿತ್ರವನ್ನ ಇದೀಗ NIA ಅಧಿಕಾರಿಗಳು ಬಿಡುಗಡೆಗೊಳಿಸಿದ್ದಾರೆ. ಆಸಿಫ್ ಫೌಸಿ, ಸುಲೇಮಾನ್ ಶಾ, ಅಬೂ ತಲಹ, ಈ ಒಂದು 3 ಶಂಕಿತರ ಈಗ ರೇಖಾಚಿತ್ರವನ್ನ ಈಗ ರಿಲೀಸ್ ಮಾಡಲಾಗಿದೆ. ಪಹಲ್ಗಾಮ್ನಲ್ಲಿ ನಡೆದಂತಹ ನಿನ್ನೆಯ ಉಗ್ರರ ಈ ದಾಳಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3 ಶಂಕಿತರ ರೇಖಾಚಿತ್ರ ನಿಮಗೆ ದೃಶ್ಯಗಳಲ್ಲೂ ಕೂಡ ನಾವು ತೋರಿಸ್ತಾ ಇದ್ದೀವಿ. ಈ 3 ಬಂದು ಅಲ್ಲೇ ಅಟ್ಯಾಕ್ ಅನ್ನ ಮಾಡಿದ್ದಾರೆ ಅನ್ನುವಂತಹ ಒಂದು ಶಂಕೆ ಕೂಡ ಇದೆ. 3 ಶಂಕಿತರ ರೇಖಾಚಿತ್ರವನ್ನ ಈಗ ರಿಲೀಸ್ ಮಾಡಲಾಗಿದೆ. ಅಲ್ಲಿ ಈ ಒಂದು ಘಟನೆ ಆದ ತಕ್ಷಣ ಅವರನ್ನ ನೋಡಿರ್ತಾರೆ, ಅವ್ರು ಯಾವ ರೀತಿಯಾಗಿ ಇರ್ತಾರೆ, ಹೇಗೆ ಇರ್ತಾರೆ ಅನ್ನುವಂತಹ ಮಾಹಿತಿಯನ್ನ ಕಲೆ ಹಾಕಿ ಅವರ ರೇಖಾಚಿತ್ರವನ್ನ ಈಗಾಗಲೇ ಬಿಡಿಸಿ ಇದನ್ನ ರಿಲೀಸ್ ಮಾಡಲಾಗಿದೆ. ಯಾರೇ ಆದ್ರೂ ಆ ರೀತಿಯಾದಂತಹವರು ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ ಮಾಹಿತಿಯನ್ನ ಕೊಡಬೇಕು ಅನ್ನುವಂತಹ ಸಂದೇಶವನ್ನ ಕೂಡ ರವಾನೆ ಮಾಡಲಾಗುತ್ತೆ. ಇದೀಗ ಆಸಿಫ್ ಫೌಸಿ, ಸುಲೇಮಾನ್ ಶಾ, ಅಬೂ ತಲಹ ಈ 3 ಶಂಕಿತರ ರೇಖಾಚಿತ್ರವನ್ನ ರಿಲೀಸ್ ಮಾಡಲಾಗಿದೆ. ಪಟೇಲ್, ನೀವು ಹೇಳ್ತಾ ಇದ್ರಿ ಆ ಪ್ರದೇಶ ಯಾವ ರೀತಿಯಾಗಿದೆ ಅನ್ನೋದ್ರ ಜೊತೆಗೆ ಈಗಾಗಲೇ ಒಂದು ರೀತಿಯ ಆತಂಕದ ವಾತಾವರಣ, ಯಾಕಂದ್ರೆ ಒಂದು ಖುಷಿಯಾಗಿದ್ದಂತಹ ಅಥವಾ ಒಂದು ಶಾಂತಿಯುತವಾಗಿದ್ದಂತಹ ಸ್ಥಳದಲ್ಲಿ ಈಗ ಮತ್ತೆ ಇಂತಹ ಘಟನೆಗಳು ನಡೀತಾ ಇರುವಂತ ಹೇಳಿ ಏನ್ ಮಾಡಬೇಕು? ಈಗ ಭಾರತದ ನಿಲುವು ಯಾವ ರೀತಿಯಾಗಿ ಖಡಕ್ ಆಗಿರಬೇಕು? ಈಗಾಗಲೇ ಇದು ದೇಶದ ಭದ್ರತೆಯ ಪ್ರಶ್ನೆ ಆಗಿರ್ತಕ್ಕಂಥದ್ದು. ನೋಡಿ, ಅಮೆರಿಕದ ಉಪಾಧ್ಯಕ್ಷ ಬಂದಿದ್ದಾರೆ, ಆಮೇಲೆ ರಾಣಾನ ಗಡೀಪಾರ್ ಮಾಡಿರ್ತಕ್ಕಂಥದ್ದು, ಈಗ ವಿಚಾರಣೆ ನಡೀತಿರ್ತಕ್ಕಂಥದ್ದು, ವಕ್ಫ್ ವಿವಾದ ಇರ್ತಕ್ಕಂಥದ್ದು, ಈಗಾಗಲೇ 370ನೇ ವಿಧಿಯನ್ನು ತೆಗೆದಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಿಮಗೆ ಇದು ಪ್ರವಾಸೋದ್ಯಮವಾಗಿ ಬೆಳೀತಿರ್ತಕ್ಕಂಥದ್ದು. ಸುಮಾರು 70ರಿಂದ 80 ಸಾವಿರ ಕೋಟಿಯಷ್ಟು ಅಲ್ಲಿ ಈ ಒಂದು ವರ್ಷದಲ್ಲಿ ಟರ್ನ್ ಓವರ್ ಆಗಿರ್ತಕ್ಕಂಥದ್ದು, ಮಾಹಿತಿ ಇರ್ತಕ್ಕಂಥ ಅಲ್ಲಿ ಎಕಾನಮಿ 80 ಸಾವಿರ ಆಗಿರ್ತಕ್ಕಂಥ, ಮತ್ತು ಮುಕ್ತವಾಗಿ ಕಾಶ್ಮೀರದಲ್ಲೆಲ್ಲ ಓಡಾಡ್ತಿರ್ತಕ್ಕಂಥದ್ದು. ಕಾಶ್ಮೀರ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಪ್ರವಾಸಿಗರು ಆ ಸ್ಥಳವನ್ನೇ ಹುಡ್ಕೊಂಡು ಹೋಗ್ತಾರೆ ಇತ್ತೀಚಿನ ದಿನಗಳಲ್ಲಿ. ಹೌದೌದು, ನಿಮಗೆ ಅದೇನು ಆ ವಿಶೇಷ ಅಂತೇಳಿ ಅದನ್ನ ಪುಟಾಣಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ಮತ್ತು ನಿಮಗೆ ಅಲ್ಲಿ ವೆಹಿಕಲ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಕತ್ತೆಗಳು ಮತ್ತು ಸಣ್ಣ ಕುದುರೆಗಳ ಮುಖಾಂತರ ಅಲ್ಲಿ ಹೋಗಬೇಕು ಪಹಲ್ಗಾಮ್ಗೆ ಹೋಗಿ. ಮತ್ತು ಈ ಒಂದು ಬೈಸರನ್ ಇರ್ತಕ್ಕಂಥ ಕಣಿವೆ ಇದೆಯಲ್ಲ, ಆ ವ್ಯಾಲಿ ಇದೆಯಲ್ಲ, ಆ ವ್ಯಾಲಿ ಸುತ್ತ ಫೈನ್ ಅಂತ ಅರಣ್ಯ ಪರ್ವತಗಳಿದ್ದಾವೆ. ಅದು ಅಲ್ಲಿ ವಿಶಾಲವಾದ ಹುಲ್ಲುಗಾವಲು ಇರ್ತಕ್ಕಂಥದ್ದು. ಅಲ್ಲಿಗೆ ಇದನ್ನು ನೋಡ್ಲಿಕ್ಕಾಗೆ ವಿಹಂಗಮಕ್ಕಾಗೆ ಹೋಗ್ತಕ್ಕಂಥದ್ದು. ನಿಮಗೆ 1980s ಅಲ್ಲಿ ಫಿಲ್ಮ್ಗಳು ತೆಗಿತಾ ಇದ್ರು, ಅಂದರೆ ಕತ್ತೆಗಳಲ್ಲಿ ಕುದುರೆಗಳಲ್ಲಿ ಬಂದು ಫಿಲ್ಮ್ಸ್ಗಳನ್ನ ತೆಗಿತಾ ಇದ್ರು. ಇವತ್ತು ಕೂಡ ಅದು ಅಷ್ಟು ಫೇಮಸ್. ಸಾಮಾನ್ಯವಾಗಿ
ಕಾಶ್ಮೀರ ಹೋದರು ಪಹಲ್ಗಾಮ್ ಹೋಗಬೇಕು, ಬೈಸರ್ನ ಹೋಗ್ಬೇಕಂತ ಎಲ್ಲರೂ ಬಯಸ್ತಾರೆ. ಆ ಕಣಿವೆನೇ ಅಷ್ಟೊಂದು ಸುಂದರವಾಗಿರ್ತಕ್ಕಂಥದ್ದು. ಯಾವುದೇ ಪ್ರವಾಸಿಗರು ಬಂದ ವಿದೇಶಿ ಪ್ರವಾಸಿಗರು ನೋಡಿ 2 ಜನ ಕೊಂದಾಕಿದ್ದಾರೆ ವಿದೇಶಿಗರು. ಎಲ್ಲರೂ ಕೂಡ ಅಲ್ಲಿ ಬರ್ತಾರೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ 370ನೇ ವಿಧಿ ತೆಗೆದ ತಕ್ಷಣ ಚುನಾವಣೆಯನ್ನು ಮಾಡ್ತು. ಚುನಾವಣೆ ಮಾಡಿದ ತಕ್ಷಣ ಅಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಭಾಳಷ್ಟು ಉತ್ತೇಜನವನ್ನು ಕೊಡ್ತು. ಉತ್ತೇಜನ ಕೊಟ್ಟ ತಕ್ಷಣ ಒಂದಷ್ಟು ಮುಕ್ತ ವಾತಾವರಣ ನಿರ್ಮಾಣ ಆಗಿತ್ತು. ಮುಕ್ತ ವಾತಾವರಣ ನಿರ್ಮಾಣ ಆದಮೇಲೆ ಈಗ ಇದು ನಾಗರಿಕರ ಮೇಲೆ ಅಂದರೆ ಪ್ರವಾಸಿಗರ ಮೇಲೆ 20 ವರ್ಷದ ನಂತರ ನಡೆದಿರ್ತಕ್ಕಂಥ ಅತಿ ದೊಡ್ಡ ಉಗ್ರ ದಾಳಿ. ಆ ಮುಖಾಂತರ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಬೇಕು. ಅಲ್ಲಿ ಕಾಶ್ಮೀರ ಅನ್ನೋದು ಅವಿಭಾಜ್ಯ ಅಂಗ, ಅದು ಪಾಕಿಸ್ತಾನಕ್ಕೆ ಸೇರಬೇಕನ್ನೋ ಮೆಸೇಜನ್ನು ಪಾಸ್ ಮಾಡಿರುವಂಥದ್ದು. ಮತ್ತು ಇವರಿಗೆ ಈಗೇನು TRP ಅಂತ ಇದೆ, TRPಗೆ ರಕ್ಷಣೆ ಕೊಡುವಂಥದ್ದು ಪಾಕಿಸ್ತಾನ ಗೌರ್ಮೆಂಟು. ಹಾಗಾಗಿ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಕಠಿಣ ನಿಲುವನ್ನು ತೆಗೆದುಕೊಳ್ಬೇಕು. ನೀವು ನೋಡಿ ಗಮನಿಸಿ, ಪಾಕಿಸ್ತಾನ ಇನ್ನೂ ಕೂಡ ರಿಯಾಕ್ಟ್ ಮಾಡಿಲ್ಲ, ಜೊತೆಗೆ ಚೈನಾ ಕೂಡ ರಿಯಾಕ್ಟ್ ಮಾಡಿಲ್ಲ, ಕೆನಡಾ ಕೂಡ ರಿಯಾಕ್ಟ್ ಮಾಡಿಲ್ಲ. ಅಂದರೆ ಎಲ್ಲ ಒಂದು ಕಡೆ ಇಂಥ ಭಯೋತ್ಪಾದಕರುಗಳಿಗೆ ಬೇರೆ ಬೇರೆ ರಾಷ್ಟ್ರಗಳು ಅವ್ರಿಗೆ ಬೆಂಬಲ ಕೊಡೋದ್ರಿಂದ ಅವರು ಮತ್ತಷ್ಟು ಇದನ್ನು ಪರೋಕ್ಷವಾಗಿ ಉತ್ತೇಜನ ಕೊಡುವ ಮುಖಾಂತರ ನಮಗೆ ಎಲ್ಲೊಂದು ಕಡೆ ಇದು ನಮ್ಮ ದೇಶಕ್ಕೆ ಆಂತರಿಕವಾಗಿ ಕೂಡ ಥ್ರೆಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಈಗ ಇಡೀ ವಿಶ್ವದಲ್ಲಿ ಇಸ್ರೇಲು, ಅಮೆರಿಕ ಸೇರಿದ ಎಲ್ಲ ದೇಶಗಳು ಕೂಡ ಈ ಘಟನೆಯನ್ನು ಖಂಡಿಸಿರ್ತಕ್ಕಂಥದ್ದು. ಇಂಥದ ಸಮಯದಲ್ಲಿ ಯಾಕಂತೇಳಿ ಕಬ್ಬಿಣ ಕಾದಂಥ ಸಂದರ್ಭದಲ್ಲೇ ಬಿಸಿ ಮುಟ್ಟಿಸ್ಬೇಕು. ಹಾಗಾಗಿ ನಮ್ಮ ಸರ್ಕಾರ ಇದಕ್ಕೆ ಈ ಸಂಬಂಧಪಟ್ಟಂಗೆ ಈ TRPನ ಸಾಕಿರ್ತಕ್ಕಂಥ ಪಾಕಿಸ್ತಾನ ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ಕೊಟ್ಟರೆ ಎಲ್ಲೊಂದು ಕಡೆ ಮುಂದಿನ ದಿನಗಳಲ್ಲಿ ಇಂಥ ಭಯೋತ್ಪಾದಕರನ್ನ ಅಟ್ಟಹಾಸವನ್ನು ಮಟ್ಟ ಹಾಕಲಿಕ್ಕೆ ಸಹಾಯ ಆಗುತ್ತೆ.